ಹಲೋ ಟ್ರೇಡರ್ಸ್, ನಮಸ್ತೆ. ಐ ಪಿ ಒ ಬಗ್ಗೆ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಮಾಡಿದ್ದೀನಿ. ಸೊ ಪಾರ್ಟ್ 1 ಪಾರ್ಟ್ 2 ವಿಡಿಯೋ ಮಾಡಿಲ್ಲ ಅಂದ್ರೆ ನಾ ಡಿಸ್ಕ್ರಿಪ್ಷನ್ದಲ್ಲಿ ಪಾರ್ಟ್ 1 ಪಾರ್ಟ್ 2 ವಿಡಿಯೋನು ಲಿಂಕ್ ಕೊಟ್ಟಿರ್ತೀನಿ. ಸೊ ಒಂದ್ಸತಿ ನೋಡ್ಕೊಂಬನ್ನಿ, ಇದು ಕ್ಲಿಯರ್ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಲ್ಲಾಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾ ಏನು ಮಾಡ್ತೀನಿ, ಇಲ್ಲಿ ಐ ಪಿ ಒ ಅಂತಂದ್ರೆ ಜಿ ಎಂ ಪಿ ಐ ಪಿ ಒ ಅಂತ ನಾ ಟೈಪ್ ಮಾಡಿ ಜಿ ಎಂ ಪಿ ಐ ಪಿ ಒ ಅಂತ ಟೈಪ್ ಮಾಡೋಣ, ಕೆಳಗಡೆ ಬರುತ್ತೆ. ಸೊ ಇಲ್ಲಿ ಜಿ ಎಂ ಪಿ ಐ ಪಿ ಒ ಅಂದ್ರೆ ವಾಚ್ ಐ ಪಿ ಒ ಅಂದ್ರೆ ಒಂದೇನೆ. ಸೊ ನೀವು ಯಾವ್ದಲ್ಲಿ ಇದು ಮಾಡ್ಕೊಳ್ಳಿ. ಫಸ್ಟ್ ಅದು ಐ ಪಿ ಒ ಜಿ ಎಂ ಪಿ ಟುಡೇ ಅಂತದಲ್ವಾ, ಇದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಇಂಟರ್ಫೇಸಸ್ ಬರುತ್ತೆ ನಿಮಗೆ. ಈ ಇಂಟರ್ಫೇಸ್ ಅಲ್ಲಿ ಕೆಳಗಡೆ ಬನ್ನಿ, ಇಲ್ಲಿ ಲಿಸ್ಟ್ ಐ ಪಿ ಒ ಇದಲ್ವಾ. ಸೊ ಇಲ್ಲಿ ಕರೆಂಟ್ ಐ ಪಿ ಒಸ್ ಯಾವ ಕಂಪ್ನಿ ಐ ಪಿ ಒ ಲಿಸ್ಟ್ ಆಗ್ತದಲ್ವಾ ಆ ಕಂಪ್ನಿ ನೇಮ್ ಇರುತ್ತೆ ಇಲ್ಲಿ. ಇದು ಐ ಪಿ ಒ ಜಿ ಎಂ ಪಿ ಅಂದ್ರೆ ಇನಿಷಿಯಲಿ ಪಬ್ಲಿಕ್ ಆಫರಿಂಗ್ ಅಂತ. ಜೆ ಎಂ ಪಿ ಅಂದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಮ್. ಸೊ ಜೆ ಮಾರ್ಕೆಟ್ ಪ್ರೀಮಿಯಮ್ ಒಂದು ಅನಲೈಸಸ್ ಮಾಡಿ ಒಂದು ರೇಟ್ ಇದು ಮಾಡೋದಕ್ಕೆ. ಸೊ ಇಲ್ಲಿ ಯಾವುದೇ ಒಂದು ಕಂಪ್ನಿ ಏನಿದೆ 8 15 ಕೊಟ್ಟಿದ್ದಾರೆ. ಸೊ ನಾವು ಮೋರ್ ದೆನ್ 20 ಅಂದ್ರೆ 20 ರೂಪೀಸ್ ಇದ್ರೆ ಸೊ ಆ ಐ ಪಿ ಒ ನಾವು ಕನ್ಸಿಡರ್ ಅಪ್ಲೈ ಮಾಡಕ್ಕೆ ನಾವು ಟ್ರೈ ಮಾಡಬೇಕು. ಇದೇನೋ ಪ್ರೈಸ್ ಇದೆ. ಏನಂದ್ರೆ ಒಂದು ಕಂಪ್ನಿಯ ಪ್ರೈಸ್ ಏನ್ ಮಾಡಿದ್ರೆ 150 ಅಂತ ಪ್ರೈಸ್ ಇದು ಮಾಡಿದರೆ ಐ ಪಿ ಒ 8 ರೂಪೀಸ್ ಇದೆ. ಇಲ್ಲಿ ಎಷ್ಟು ಪರ್ಸೆಂಟೇಜ್ ಗೇನ್ ಆಗಿದೆ? 5%. 150 ಇದು ಪ್ರೈಸ್, ಇದು 8 ಅಂತ. ಸೊ ಇದು ಡೇಟ್ ಅಂದ್ರೆ 24 to 26 ಒಳಗೆ ಡೇಟ್ ಕೊಟ್ಟಿರ್ತಾರೆ. ಸಬ್ಜೆಕ್ಟ್ ಇದು 5000 ಇದೆ. ಇಲ್ಲಿ ಟೈಪ್ ಇದೆ ಅಂದ್ರೆ ನಾವು ಮೇನ್ ಫೋಕಸ್ ಅಂದ್ರೆ 2 ಟೈಪ್ ಇದೆ. ಇಲ್ಲಿ ಒಂದು ಮೇನ್ ಬೋರ್ಡ್ ಐ ಪಿ ಒ. ಇಲ್ಲಿ ಏನಂತಂದ್ರೆ ಬಿ ಎಸ್ ಸಿ ಎಸ್ ಎಂ ಇ ಅಂದ್ರೆ ಎನ್ ಎಸ್ ಎಸ್ ಎಂ ಇ ಅಂತಂದ್ರೆ, ಎಸ್ ಸಿ ಎಂ ಇ ಅಂದ್ರೆ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಅಂತ. ಸೊ ಇದಕ್ಕೆ ನಾವು ಅಪ್ಲೈ ಮಾಡ್ಬಾರ್ದು. ಅಪ್ಲೈ ಮಾಡ್ಬೇಕು, ಬಟ್ ಇದು ಲಿಕ್ವಿಡಿಟಿ ತುಂಬಾ ಇದು ಪ್ರಾಬ್ಲಮ್ ಇರುತ್ತೆ. ಮತ್ತೆ ಇದೇನಂದ್ರೆ 1 lakh ಇರುತ್ತೆ. ಸೊ ಇಲ್ಲೇ ಮೇನ್ ಬೋರ್ಡ್ ಐ ಪಿ ಒ ಏನಪ್ಪಾ ಅಂತಂದ್ರೆ ಒನ್ಲಿ ಬಿಲೋ 20K, ಒಂದು 15 ಇರ್ಬೋದು, ಬೇಸ್ಡ್ ಆನ್ ಕಂಪ್ನಿ ಇದ್ರ ಮೇಲೆ. ಸೊ ನಾವು ಇವಾಗ ಒಂದು ಕಂಪ್ನಿ ಅನಾಲಿಸಿಸ್ ಮಾಡೋಣ. ಇದು ಎಕ್ಸಾಂಪಲ್ ನಾನು ಕೊಡ್ತಿರೋದು. ಸೊ ಒಂದೇನಂತಂದ್ರೆ ಎನ್ ಎಸ್ ಎನ್ ಎಸ್ ಡಿ ಎಲ್ ಅಂತ ಒಂದು ಕಂಪ್ನಿ ಇದೆ. ಸೊ ಈ ಕಂಪ್ನಿ ಬಗ್ಗೆ ನೋಡಿ, ಇಲ್ಲಿ ಯಾವ್ದು ಅಪ್ಡೇಟ್ ಮಾಡಿಲ್ಲ ಇನ್ನಂದ್ರೆ ಅದ್ರ ಡೇಟ್ ಫಿಕ್ಸ್ ಆಗಿಲ್ಲ. ಸೊ ನಮ್ಮ ಮೇನ್ ಬೋರ್ಡ್ ಐ ಪಿ ನ ಚೂಸ್ ಮಾಡ್ಬೇಕು ಯಾವಾಗ್ಲೂ. ಎನ್ ಎಸ್ ಡಿ ಎಲ್ ಇಲ್ಲಿ ಒಂದ್ ಸರ್ತಿ ಅದು ಐ ಪಿ ಒ ಬರಕ್ ಅಂದ್ರೆ ಅಪ್ಕಮಿಂಗ್ ಐ ಪಿ ಇರೋದ್ರಿಂದ ಸೊ ಯಾವ್ದು ಕರೆಕ್ಟಾಗಿ ಮೆನ್ಷನ್ ಮಾಡಿಲ್ಲ. ಐ ಪಿ ಒ ಜಿ ಎಂ ಪಿ ಇಲ್ಲಿ ಪ್ರೈಸ್ ಅಪ್ಲೈ ಮಾಡ್ತಾರೆ, ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಯ್ತು, ಸೊ ಇದು ಯಾವ ಡೇಟು, ಮತ್ತೆ ಇಲ್ಲಿ ಯಾವ್ದು ಬೋರ್ಡ್ ಅಂದ್ರೆ ಮೇನ್ ಬೋರ್ಡ್ ಐ ಪಿ ಒನೇ. ಸೊ ನಾವು ಈಗ ಇದ್ರ ಬಗ್ಗೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಣ. ನಾ ಎನ್ ಎಸ್ ಡಿ ಅನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಬನ್ನಿ. ಇಲ್ಲಿ ಬಂದ ತಕ್ಷಣ ನೋಡಿ ನಿಮ್ಗೆ ಇಲ್ಲಿ ಎನ್ ಎನ್ ಎಸ್ ಡಿ ಡೇಟ್, ಐ ಪಿ ಒ ಡೇಟ್, ರಿವ್ಯೂ, ಪ್ರೈಸ್ ಅಂಡ್ ಅಲಾಟ್ ಡೀಟೇಲ್ಸ್, ಪ್ರತಿ ಒಂದು ಕಂಪ್ನಿ ಬಗ್ಗೆ ಏನೇನೆಲ್ಲ ಇದು ಮಾಡ್ತಾರಂತ. ಸೊ ನಾವಿಲ್ಲಿ ಚೆಕ್ ಮಾಡೋಣ. ಇಲ್ಲಿ ನೋಡಿ ಎನ್ ಎಸ್ ಡಿ ಎಲ್ ಐ ಪಿ ಒ ಡೀಟೇಲ್ಸ್ ನೋಡಿ. ಈ ತರ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ಈ ತರ ಇಂಟರ್ಫೇಸಸ್ ಬಂದ್ರೆ ಐ ಪಿ ಒ ಓಪನ್ ಡೇಟ್, ಐ ಪಿ ಒ ಡೇಟ್ ಬರುತ್ತೆ, ಯಾವಾಗ ಓಪನ್ ಆಗುತ್ತೆ ಅನ್ನೋದು. ಐ ಪಿ ಒ ಕ್ಲೋಸ್ ಡೇಟ್, ಅಂತಂದ್ರೆ ಇಲ್ಲಿ ಏನಂದ್ರೆ 2-3 ಡೇಸ್ ಇರುತ್ತೆ ಡಿಫರೆನ್ಸ್, 2-3 ಡೇಸ್ ಡಿಫರೆನ್ಸ್ ಇರುತ್ತೆ. ಫೇಸ್ ವ್ಯಾಲ್ಯೂ ಅಂದ್ರೆ ಪರ್ ಸೇರ್ 2 ರೂಪೀಸ್ ಇದೆ. ಎಕ್ಸಾಂಪಲ್ ಏನಪ್ಪಾ ಅಂದ್ರೆ 100 ರೂಪೀಸ್ ಸೇರ್ ಪ್ರೈಸ್ ಇದ್ರೆ ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಒಂದು 98 ರೂಪೀಸ್, ಇಲ್ಲ ಅಂದ್ರೆ 100 ರೂಪೀಸ್ ಕೊಟ್ಟೆ ನೀವು ಬೈ ಮಾಡ್ಬೇಕಾಗತ್ತೆ. ಯಾರು ಅಪ್ಲೈ ಮಾಡ್ತಿರ್ತಾರೆ, ಸೊ ಅಪ್ಲೈ ಮಾಡೋರು ಅದು ಸೇರ್ ಪ್ರೈಸ್ ಫಿಕ್ಸ್ ಮಾಡ್ತಾರೆ. ಇಲ್ಲಿ ಏನಪ್ಪಾ ಅಂದ್ರೆ ಇದು ಆಕ್ಚುಲಿ ಡಿವಿಡೆಂಟು ಮತ್ತೆ ಬೇರೆ ಅದರ್ ಫಂಡಮೆಂಟಲ್ ಅನಲೈಸಿಸ್ ಅಂದ್ರೆ ರೇಷಿಯೋ ಚೆಕ್ ಮಾಡಿಕೆಸಿಂದ ನಾವು ಇದು ಫೇಸ್ ವ್ಯಾಲ್ಯೂ ಇದು ಮಾಡ್ತಾರೆ. ಇದು ಐ ಪಿ ಒ ಪ್ರೈಸ್ ಬಾಂಡ್ ಅಂತಂದ್ರೆ ಇದು ಫ್ಲೋಟಿಂಗ್ ಐಫ್ ಅಂದ್ರೆ ಎಕ್ಸಾಂಪಲ್ ಅಂದ್ರೆ 100 ರೂಪೀಸ್ ಇಂದ 105 ಇಲ್ಲಾಂದ್ರೆ 10 ಈ ತರ ಒಂದು ರೇಂಜ್ ಬಾಂಡ್ ಕೊಡ್ತಾರೆ, 9, 5, 10 ಅಂತ. ಸೊ ಇಲ್ಲಿ ಅದ್ರ ಯಾವ್ದಕ್ಕೂ ಜಾಸ್ತಿ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಯಾವ್ದಕ್ಕೂ ಹೈ ಡಿಮ್ಯಾಂಡ್ ಇರುತ್ತೆ. ಸೊ ಅದಕ್ಕೆ ಬಿಡ್ ಯಾವ್ದಕ್ಕೆ ಜಾಸ್ತಿ ಆಗುತ್ತೆ, ಅದು ಏನು 100 ರೂಪೀಸ್ ಆಗುತ್ತೋ, 5 ಆಗುತ್ತೋ, 110 ಆಗುತ್ತೋ ಗೊತ್ತಿಲ್ಲ. ಡಿಪೆಂಡ್ ಅಪನ್ ಕಂಪ್ನಿ ಮತ್ತು ಡಿಮ್ಯಾಂಡ್, ಇನ್ವೆಸ್ಟರ್ ಇಂಟ್ರೆಸ್ಟ್ ಮೇಲೆ ಇದಾಗುತ್ತೆ. ಇದು ಇಶ್ಯೂ ಸೈಜ್, ಇದು ಎಷ್ಟು ಸೈಜ್ ಇದೆ, ಕ್ರೋರಲ್ಲಿ ಅಥವಾ ಶೇರ್ ಅಲ್ಲಿ ಆಡ್ ಮಾಡ್ತಾರೆ. ಸೊ ಇದು ಕ್ರೋರಲ್ಲಿ ಅಂದ್ರೆ ಅಮೌಂಟ್ ಆಡ್ ಮಾಡ್ತಾರೆ. ಫ್ರೆಶ್ ಇಶ್ಯೂ
ಫ್ರೆಶ್ ಇಶ್ಯೂ ಕೂಡ ಆ್ಯಡ್ ಮಾಡಲಿ, ಇಲ್ಲೂ ಕೂಡ ಆ್ಯಡ್ ಮಾಡ್ತಾರೆ. ಸೊ ಆಫರ್ ಫಾರ್ ಸೇಲ್, ನಾನೇನು ಹೇಳ್ತಾ ಇದ್ದೆ ಅಂದ್ರೆ ಫ್ರೆಶ್ ಇಶ್ಯೂ ಜಾಸ್ತಿ ಇರಬೇಕು, ಆಫರ್ ಫಾರ್ ಸೇಲ್ ಕಮ್ಮಿ ಇರಬೇಕು. ಫ್ರೆಶ್ ಇಶ್ಯೂ ಜಾಸ್ತಿ ಇತ್ತಂದ್ರೆ ಇದು ಕಂಪ್ನಿಗೆ ಹೋಗುತ್ತೆ, ಕಂಪ್ನಿ ಆಪರೇಷನ್ಸ್ಗೆ, ಕಂಪ್ನಿ ಗ್ರೋತ್ಗೆ, ಡೆವಲಪ್ಮೆಂಟ್ ಹೋಗುತ್ತೆ. ಆಫರ್ ಫಾರ್ ಸೇಲ್ ಅಂತಂದ್ರೆ ಇದೇನಂದ್ರೆ ಪ್ರಮೋಟರ್ಸ್ಗೆ ಹೋಗುತ್ತೆ, ಪ್ರಮೋಟರ್ಸ್ ಇನ್ವೆಸ್ಟರ್ಸ್ಗೆ ಎಲ್ಲ ಇದು ಹೋಗುತ್ತೆ. ಇಶ್ಯೂ ಟೈಪ್, ಅಂದ್ರೆ ಇಲ್ಲಿ ಬುಕ್ ಬಿಲ್ಟ್ ಇಶ್ಯೂ ಅಂತ ಟೈಪ್ ಮಾಡಿದ್ರೆ ಐ ಪಿ ಒ ಲಿಸ್ಟ್. ಐ ಪಿ ಒ ಲಿಸ್ಟಿಂಗ್ ಅಂದ್ರೆ ಇಲ್ಲಿ ಎರಡು ಎಕ್ಸ್ಚೇಂಜಸ್ಗಳಿದಾವೆ ನಮ್ದಲ್ಲಿ. ಒಂದು ಬಿ ಎಸ್ ಅಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು, ಎನ್ ಎಸ್ ಅಂದ್ರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್. ಈ ಕಂಪ್ನಿ ಐ ಪಿ ಒ ಲಿಸ್ಟ್ ಐತಂದ್ರೆ ನಾವು ಎರಡರಲ್ಲಿ ಬೈ ಮಾಡ್ಬೋದು, ಬಿ ಎಸ್ ಎಲ್ಲಿನೂ ಬೈ ಮಾಡ್ಬೋದು, ಸೊ ಎನ್ ಎಸ್ ದಲ್ಲಿ ಕೂಡ ಬೈ ಮಾಡ್ಬೋದು. ಈಗ ನೆಕ್ಸ್ಟ್ ಏನಂದ್ರೆ ಕೋಟಾ. ಇದರಲ್ಲಿ 3 ಕೋಟಾ ಇದು ಮಾಡಿದ್ದಾರೆ. ಇಲ್ಲಿ ರಿಟೇಲ್, ಕ್ಯೂ ಐ ಬಿ ಅಂಡ್ ಎನ್ ಐ ಕೋಟಾ ಅಂತ. ಸೊ ರಿಟೇಲರ್ ಅಂದ್ರೆ ನಾವು ನೀವು ರಿಟೇಲರ್ಸ್ ನಮ್ಗೆ ಎಷ್ಟು ಪರ್ಸೆಂಟೇಜ್ ಇದೆ? 100ದಲ್ಲಿ 35% ಇದೆ. ಇದಕ್ಕಿಂತ ಜಾಸ್ತಿ ನಮ್ಗೆ ಅಲೌಟ್ ಸಿಗಲ್ಲ ಅಪ್ಲೈ ಮಾಡಿದ್ರೆ. ಇದು ಕ್ಯೂ ಐ ಬಿ ಕೋಟಾ ಅಂತಂದ್ರೆ ಇದು 50% ಇದೆ. ಕ್ಯೂ ಐ ಬಿ ಕೋಟ್ ಅಂದ್ರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಅಂತ. ಸೊ ಅವ್ರಿಗೆ ಅಂದ್ರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಅಂದ್ರೆ ಬ್ಯಾಂಕು, ಮತ್ತೆ ಮ್ಯೂಚುವಲ್ ಫಂಡು, ಈ ತರ ಇನ್ಸೂರೆನ್ಸು, ಫೈನಾನ್ಸ್ ರಿಲೇಟೆಡ್ ಯಾರು ಇರ್ತಾರೆ, ಸೊ ಅವ್ರು ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬೈಯರ್ಸ್ ಅಂತ. ಸೊ ಅವ್ರಿಗೆ ಎಷ್ಟಂದ್ರೆ 50% ಇದೆ. ಎನ್ ಐ ಕೋಟಾ ಅಂತಂದ್ರೆ ಇಲ್ಲಿ ಎಷ್ಟಿದೆ ಅಂದ್ರೆ 15% ಅಂತಂದ್ರೆ ನಾನ್ ಇನ್ಸ್ಟಿಟ್ಯೂಷನಲ್ ಇಂಡಿವಿಜುವಲ್ ಅಂತಂದ್ರೆ ಬಿಗ್ ಬುಲ್ಸ್, ಫ್ಯಾಮಿಲೀಸು, ಕೆಲವೊಂದು ಗ್ರೂಪ್ಸ್ಗೆ ಏನ್ ಕರೀತಾರೆ, ಇದಕ್ಕೆ 15% ಇದೆ ಇಲ್ಲಿ. 15% ನೋಡಿ. ಇಲ್ಲಿ ನೆಕ್ಸ್ಟ್ ಬರೋದು DRHP ಡ್ರಾಫ್ಟ್ ಪ್ರಾಸ್ಪೆಕ್ಟ್ಸ್. ಅಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಡಿ ಆರ್ ಎಚ್ ಪಿ ಅಂದ್ರೆ ಡ್ರಾಫ್ಟ್ ರೆಡ್ ಹೇರಿಂಗ್ ಪ್ರಾಸ್ಪೆಕ್ಟ್ಸ್. ಇದು ಕ್ಲಿಕ್ ಮಾಡಿದ್ರೆ ಇಲ್ಲಿ ಇದು ಎದಕ್ಕಪ್ಪ ಅಂತಂದ್ರೆ ಇದು ಫಸ್ಟ್ ಇನಿಷಿಯಲಿ ಒಂದು ಕಂಪ್ನಿ ಡಾಕ್ಯುಮೆಂಟ್ಸ್ ಫಿಲ್ ಮಾಡ್ತಾರೆ. ಅದು ಫಿಲ್ ಮಾಡಿಗೆಸಿಂದ ಏನಪ್ಪಾ ಅಂದ್ರೆ ಇದಕ್ಕೆ ಇಲ್ಲಿ ಏನ್ ಮಾಡ್ತಾರೆ, ಸೆಬಿಗೆ ಸೆಂಡ್ ಮಾಡಿರ್ತಾರೆ ಅವು ಡಾಕ್ಯುಮೆಂಟ್ಸ್ಗಳು ಎಲ್ಲ ಲೀಗಲ್ ಇದಾವ, ಎಲ್ಲ ಡಾಕ್ಯುಮೆಂಟ್ಸ್ಗಳು, ಕಂಪ್ನಿ ಡಾಕ್ಯುಮೆಂಟ್ಸ್ಗಳು ಸೆಬಿಗೆ ಸೆಂಡ್ ಮಾಡ್ತಾರೆ ಫಿಲ್ ಮಾಡಿಗೆಸಿಂದ. ಸೊ ಅಲ್ಲೇನಾಗುತ್ತಾ, ಪ್ರೈಮರಿ ಡಾಕ್ಯುಮೆಂಟ್ಸ್ಗಳು ಅಲ್ಲಿ ಕೊಟ್ಟಿರ್ತಾರೆ. ಕೆಲ ಕಂಪ್ನಿಗಳು ಬಿಸ್ನೆಸ್, ಫೈನಾನ್ಸ್ ರಿಲೇಟೆಡ್, ಮತ್ತೆ ಬಿಸ್ನೆಸ್ ಹೇಗಿದೆ, ಫೈನಾನ್ಸ್ ರೇಷಿಯೋ ಹೇಗಿದೆ ಅಂತ. ಅದು ಏನ್ ಮಾಡುತ್ತಾ, ಇದು ಸೆಬಿ ರಿವ್ಯೂ ಮಾಡುತ್ತೆ. ಯಾವ್ದಂದ್ರೆ DHR. ಇಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೋಡಿ. ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಓಪನ್ ಆಗ್ತಾ ಇಲ್ಲ. ಓಪನ್ ಆಗ್ತಾ ಇದೆ ನೋಡಿ. ಕ್ಲಿಕ್ ಮಾಡಿದೆ, ಇಲ್ಲಿ ಒಂದು ಎಲ್ಲಾ ಡೀಟೇಲ್ಸ್, ಒಂದು ಕಂಪ್ನಿ ಏನೇನಿದೆ ಎಲ್ಲಾನು, ಇಲ್ಲಿ ಯಾರು ಇನ್ವೆಸ್ಟರ್ಸ್ ಇದ್ದಾರೆ ಅಂದ್ರೆ IPO ಬರಕ್ಕಿಂತ ಮುಂಚೆ ಯಾರು ಈ ಕಂಪ್ನಿಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಈ ಬಿಸ್ನೆಸ್ ಹೇಗಿದೆ ಎಲ್ಲಾನು ಚೆಕ್ ಮಾಡ್ಬೋದು ನೀವು. ಸೊ ಇಲ್ಲಾನು ಇದಾಗ್ತದೆ. ಇಲ್ಲಿ ನೀವು 1 by 1 ಈ ಕಂಪ್ನಿ ಬಗ್ಗೆ, ಫ್ರೆಶ್ ಇಶ್ಯೂ ಎಷ್ಟಿದೆ, ಆಫರ್ ಫಾರ್ ಸೇಲ್ ಎಷ್ಟಿದೆ, ಟೋಟಲ್ ಸೈಜ್ ಎಷ್ಟಿದೆ, ಇದು ಎಲಿಜಿಬಿಲಿಟಿ ಏನೇನೆಲ್ಲಾನು ಸರ್ ನೀವು ಜಸ್ಟ್ ಒಂದು ಟೈಮ್ ಕೊಟ್ಟು ನೀವು ಇಲ್ಲಿ ಜಸ್ಟ್ ಸ್ಪೆಂಡ್ ಮಾಡಿ. ಇಲ್ಲಿ ನೆಕ್ಸ್ಟ್ ಬರೋದೇನಂತಂದ್ರೆ RHP ಡ್ರಾಫ್ಟ್ ಪ್ರಾಸ್ಪೆಕ್ಟ್ಸ್. ಅಂದ್ರೆ ಇಲ್ಲಿ ಇದೇನಂತಂದ್ರೆ ರೆಡ್ ಹೇರಿಂಗ್ ಪ್ರಾಸ್ಪೆಕ್ಟ್ ಅಂದ್ರೆ ನಾವೇನಂದ್ರೆ ಈಗ ಕಂಪ್ನಿ ಅಂದ್ರೆ ಸೆಬಿ ಏನು ಇದಲ್ವಾ, ಇದು ಸೆಬಿ ರಿವ್ಯೂ ಮಾಡಿ ಡಾಕ್ಯುಮೆಂಟ್ಸ್ ಕೊಡುತ್ತೆ. ಇದೇನು ಕಳಿಸಿದಲ್ಲ, ಈ ಡಾಕ್ಯುಮೆಂಟ್ಸ್ಗೆ ಕಂಪ್ಲೀಟ್ ಆಗಿ ರಿವ್ಯೂ ಮಾಡಿ, ಸೊ ಇದಕ್ಕಿನ RHP ಅಂತಂತ ಇದು ಡಾಕ್ಯುಮೆಂಟ್ಸ್ ಕೊಡುತ್ತೆ, ಫೈನಲ್ ಡಾಕ್ಯುಮೆಂಟ್ಸ್ ನಮಗೆ, ರೆಡ್ ಹೇರಿಂಗ್ ಪ್ರಾಸ್ಪೆಕ್ಟ್ಸ್ ಅಂತ. ಇಲ್ಲಿ ಡಾಕ್ಯುಮೆಂಟ್ಸ್ ಏನಂತ ಸೆಬಿ ರಿವ್ಯೂ ಮಾಡಿದ್ದು ಇದೆಲ್ಲ ಫೈನಾನ್ಸಿಯಲ್ ಮಾರ್ಕೆಟ್ ಕಂಡೀಷನ್, ಫೈನಾನ್ಸಿಯಲ್ ಕಂಡೀಷನ್ ಇದು ಮಾಡಿ ಇನ್ವೆಸ್ಟರ್ ಗೈಡ್ಲೈನ್ಸ್ ಕೊಡುತ್ತೆ. ಯಾವ ಪ್ರಕಾರ ಇನ್ವೆಸ್ಟ್ ಮತ್ತೆ ಫೈನಲ್ ಡಾಕ್ಯುಮೆಂಟ್ಸ್ಗಳು ಇದರಲ್ಲಿ ಇರುತ್ತೆ. ಇದು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ ನೋಡಿ. ಇಲ್ಲಿ ಏನೇನಿದೆ ಅಂತೆಲ್ಲಾನು ಇಲ್ಲಿ ಕೊಟ್ಟಿಲ್ಲ, ಇದೆಲ್ಲಾನು ಇದೆ. ಸೊ ನೆಕ್ಸ್ಟ್ ಇಲ್ಲಿ ಯಾಕೋ ಡೌನ್ಲೋಡ್ ಅವ್ರು ಅಪ್ಡೇಟ್ ಮಾಡಿಲ್ಲಲ್ವಾ, ಸೊ ಕ್ಲಿಕ್ ಆಗ್ತಾ ಇಲ್ಲ. ನೀವು ಒಂದ್ಸರ್ತಿ ಇದು ಅಪ್ಡೇಟ್ ಆದ್ಮೇಲೆ ನೀವು ಜಸ್ಟ್ ಒಂದ್ಸಲ ಕ್ಲಿಕ್ ಮಾಡಿ, ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ಏನಂತಂದ್ರೆ ಇದು DRHP ನ ಅಪ್ಡೇಟ್ ಮಾಡಿದ್ದಾರೆ. ಇನ್ನು
ಇನ್ನ ಲಿಸ್ಟ್ ಡೇಟ್ ಕೊಟ್ಟಿಲ್ಲಲ್ವಾ, ಸೊ ನಮಗೆ ಕ್ಲಿಕ್ ಇದಾಗ್ತಾ ಇಲ್ಲ. ಒನ್ಸ್ ಅಪ್ಡೇಟ್ ಆದ್ಮೇಲೆ ಇನ್ನು ರಿವ್ಯೂ ಸ್ಟೇಜ್ ಅಲ್ಲಿ ಇದೆ, ಸೊ ನಮಗೆ PDF ಫೈಲ್ ಕಾಣ್ತಾ ಇಲ್ಲ. ಇಲ್ಲಿ ಅಂದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಆಂಕರ್ ಲಿಸ್ಟ್ ಅಂತ ಬರ್ತದೆ ಇದು. ಇಲ್ಲಿ ಆಂಕರ್ ಲಿಸ್ಟ್ ಅಂತದಲ್ವಾ, ಆಂಕರ್ ಲಿಸ್ಟ್ ಕೂಡ ಅಲ್ಲಿ ಒಂದು ಪ್ರೊವೈಡ್ ಮಾಡ್ತಾರೆ ಲಿಸ್ಟ್. ಆಂಕರ್ ಇನ್ವೆಸ್ಟರ್ ಲಿಸ್ಟ್ ಅಂತಂದ್ರೆ IPO ಬರಕ್ಕಿಂತ ಮುಂಚೆನೆ ಯಾರ್ಯಾರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಮ್ಯೂಚುವಲ್ ಫಂಡ್ದವರು, ಇನ್ಸೂರೆನ್ಸ್ದವರು, ಈಗ ಬಿಗ್ ಬುಲ್ಸ್, ಇಂಡಿವಿಜುವಲ್, ಗ್ರೂಪ್ಸ್, ಫ್ಯಾಮಿಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಿದಾರೆ ಅಂತ ಇಲ್ಲಿ ಲಿಸ್ಟ್ ಬರುತ್ತೆ. ಸೊ ಅದಕ್ಕೇನಂತ ಆಂಕರ್ ಇನ್ವೆಸ್ಟರ್ ಲಿಸ್ಟ್ ಅಂತ ಕರಿತೀವಿ ನಾವು, ಆಂಕರ್ ಇನ್ವೆಸ್ಟರ್ ಲಿಸ್ಟ್ ಅಂತ. ಸೊ ನೆಕ್ಸ್ಟ್ ಬರೋಣ ಇಲ್ಲಿ. ಇಲ್ಲಿ ನೋಡಿ ಅಲರ್ಟ್, ಒಬ್ಬೊಬ್ರಿಗೆ ಅಂದ್ರೆ ಈಗ ಕೋಟ ಮಾಡಿದ್ರಲ್ಲ ಯಾರಿಗೆ ಎಷ್ಟೆಷ್ಟು ಅಲರ್ಟ್ ಮಾಡ್ಬೇಕಂತ. ಇಲ್ಲಿ ಏನಂದ್ರೆ ಇದು NSDL IPO ಮಾರ್ಕೆಟ್ ಅಲರ್ಟ್ ಅಂದ್ರೆ ನಾವು ಏನು ರಿಟೇಲರು ಮಿನಿಮಮ್ ಎಷ್ಟು ಅಂದ್ರೆ ಮಿನಿಮಮ್ 1 ಲಾಟ್ ಬೈ ಮಾಡ್ಬೋದು. ಸೊ ಮ್ಯಾಕ್ಸಿಮಮ್ 13 ಲ್ಯಾಟ್ ಇದು ಮಾಡ್ಬೋದು, 13 ಲ್ಯಾಟ್. ಸೊ ಅಂದ್ರೆ 15K ಇಂದ 20K ಒಳಗೇನೆ ಎಲ್ಲ IPOದಲ್ಲಿ ನಾವು ಮಾಡ್ಬೋದು. ಇದು ಮೇನ್ ಬೋರ್ಡ್ IPO. ಆಲ್ವೇಸ್ ಏನ್ ಮಾಡಿ ಅಂದ್ರೆ ಸಿಂಗಲ್ ಲಾಟ್ ಮಾತ್ರ ಅಪ್ಲೈ ಮಾಡಿ. ಈಗ 13 ಲ್ಯಾಟ್ ಇದೆಯಲ್ವಾ, 13 ಲ್ಯಾಟ್ ಅಪ್ಲೈ ಮಾಡಿದ್ರೆ ಅಲರ್ಟ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಈ ಪ್ಯೂರ್ಲಿ IPO ಅಂತಂದ್ರೆ ಪ್ಯೂರ್ಲಿ ಲಾಟ್ರಿ ಬೇಸ್ಡ್ ಅಪ್ಲೈ ಮಾಡ್ತಾ ಇರ್ಬೇಕು, ಲಕ್ ಇದ್ರೆ ಸಿಗ್ಬೋದು. ಇಲ್ಲ ಮನೆಯಲ್ಲೇ ಮಲ್ಟಿಪಲ್ ಅಕೌಂಟ್ಸ್ ಇದ್ರೆ ನಿಮ್ ಬ್ರದರ್ಸ್, ಸಿಸ್ಟರ್, ವೈಫ್ ಎಲ್ಲದಂದ್ರೆ ಎಲ್ಲರದು ಒಂದೊಂದು ಅಕೌಂಟ್ ಒಂದೊಂದೇ ಲಾಟ್ ಅಲರ್ಟ್ ಮಾಡಕ್ ಟ್ರೈ ಮಾಡಿ. ಸೊ ನಿಮಗೆ ಅಲರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಒಂದ್ರ ರಿಟೇಲರ್ ಎಷ್ಟಂದ್ರೆ ಮಿನಿಮಮ್ 1 ಲಾಟ್ ಇದೆ. ಸೊ ಮ್ಯಾಕ್ಸಿಮಮ್ ರಿಟೇಲರ್ ಎಷ್ಟಂದ್ರೆ 13 ಲ್ಯಾಟ್ ತಗೋಬಹುದು. ಇಲ್ಲಿ HNI ಅಂತ ಏನಿಲ್ವಾ, QIB ಮತ್ತು NI ಇದ್ದವರು. ಸೊ ಅವ್ರು ಮಿನಿಮಮ್ ಏನಂತಂದ್ರೆ 14 ಲಾಟ್ ಅಪ್ಲೈ ಮಾಡ್ಬೋದು. ಸೊ ಅವರು ಮ್ಯಾಕ್ಸಿಮಮ್ ಎಷ್ಟಂದ್ರೆ 68 ಲಾಟ್ ಅಂದ್ರೆ ಇಲ್ಲಿ ಏನಂತಂದ್ರೆ 1 ಲ್ಯಾಕ್ ಅಬೌವ್ ಅಮೌಂಟ್ ಬೇಕಾಗುತ್ತೆ. ಸೊ ಇದಕ್ಕೆ ನಾವು ಎಲಿಜಿಬಲ್ ಇಲ್ಲ ನಾವು. ಸೊ ನಾವು ರಿಟೇಲರ್ ಅಂಡರ್ ಬರ್ತು, ರಿಟೇಲರ್ ನಾವು ಅಪ್ಲೈ ಮಾಡುತ್ತೆ. ಲಾಟ್ ಸೈಜ್ 1, ಮಿನಿಮಮ್ ಲಾಟ್ ಸೈಜ್ 1 ಮತ್ತು ಮ್ಯಾಕ್ಸಿಮಮ್ ಎಷ್ಟಂದ್ರೆ 13. ಇಲ್ಲಿ ಬನ್ನಿ ಕೆಳಗಡೆ, ಇಲ್ಲಿ IPO ಡೇಟ್ಸ್ ಇದೆ. ಅಂದ್ರೆ IPO ಡೇಟ್ ಯಾವ ಅಂದ್ರೆ ಈಗ ಡೇಟ್ ಇನ್ನ ಅಲೌನ್ಸ್ ಮಾಡಿಲ್ಲ. IPO ಓಪನ್ ಡೇಟ್ ಯಾವಾಗ ಈ ಡೇಟ್ ಕೊಡ್ತಾರೆ. ಇಲ್ಲಿ ಕ್ಲೋಸ್ ಡೇಟ್ ಅಂದ್ರೆ IPO ಓಪನ್ ಡೇಟ್ ಕ್ಲೋಸ್ ಡೇಟ್ಗೆ 2-3 ಡೇಸ್ ಡಿಫ್ರೆನ್ಸ್ ಇರುತ್ತೆ. ಬೇಸಸ್ ಆಫ್ ಅಲಾಟ್ಮೆಂಟ್, ಯಾವ ತರ ಅಲಾಟ್ಮೆಂಟ್ ಮಾಡ್ತಾರೆ ನಮ್ಮ ಮೊಬೈಲ್ದಲ್ಲೂ ಮಾಡ್ಬೋದು. ನಿಮ್ ಡಿಮ್ಯಾಟ್ ಅಕೌಂಟ್ ಇದ್ರೆ ಅದ್ರಲ್ಲಿ ಹೋಗಿ ನೀವು ಓಪನ್ IPOs ಅಂತ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಎಲ್ಲಕ್ಕಿರುತ್ತೆ. ಇಲ್ಲಿ ಏನಂತಂದ್ರೆ ರೀಫಂಡ್ ಯಾರಿಗೆ ಅಪ್ಲೈ ಮಾಡಿರ್ತಾರಲ್ಲ ಅವರಿಗೆ ಅಲರ್ಟ್ ಆಗಿರಲ್ಲ, ಅಮೌಂಟ್ ಇದಾಗ್ತದಲ್ಲ ಅದು ರೀಫಂಡ್ ಆಗುತ್ತೆ ಅಲ್ಲಿ. ಅಂದ್ರೆ ಅಮೌಂಟ್ ಫ್ರಿಜ್ ಮಾಡ್ತಾರೆ, ಅದು ನಿಮ್ಮ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು. ಈ ಕ್ರೆಡಿಟ್ ಅಂದ್ರೆ ಕೆಲವರಿಗೆ ಅಲರ್ಟ್ ಆದ್ರೂ ಕೂಡ ಇದಾಗಲ್ಲ. ಅಮೌಂಟ್ ಏನಾಗುತ್ತೆ ಅಂದ್ರೆ ನಿಮ್ ಕ್ರೆಡಿಟ್ ಯಾವ್ದು ಡಿಮ್ಯಾಟ್ ಅಕೌಂಟ್ ಇರ್ತದೆ ಡಿಮ್ಯಾಟ್ ಅಕೌಂಟಿಗೆ ಬರುತ್ತೆ. IPO ಫೈನಲ್ ಯಾರಿಗೆ ಅಲರ್ಟ್ ಆಗಿದೆ ಈ ಕಂಪ್ನಿ ಅವ್ರಿಗೆ ಏನಂತಂದ್ರೆ ಅವನೊಂದು ಲಿಸ್ಟ್ ಡೇಟ್ ಕೊಡ್ತಾರೆ. ಆ ಡೇಟ್ ಮುಖಾಂತರ ಏನಪ್ಪ ಅಂದ್ರೆ ಡೇಟ್ಸ್ ಏನಪ್ಪಾ ಅಂತಂದ್ರೆ ಒಂದು ಓಪನ್ ಡೇಟು, ಒಂದು ಕ್ಲೋಸ್ ಡೇಟು, ಬೇಸಸ್ ಆಫ್ ಅಲಾಟ್ಮೆಂಟ್ ಡೇಟು, ರೀಫಂಡ್ ಡೇಟು, ಯಾವ್ದು ಡಿಮಾರ್ಟ್ ಅಲ್ಲಿ ಕ್ರೆಡಿಟ್ ಆಗೋದು ಅಮೌಂಟ್ ಡೇಟ್ ಕೊಡ್ತಾರೆ. ಸೊ ಯಾವುದು ಫೈನಲ್ ಅಲ್ಲಿ ಲಿಸ್ಟ್ ಆಗಂತ ಡೇಟ್ ಕೊಡ್ತಾರೆ ನಮಗೆ. ಈ ತರ ಡೇಟ್ಗಳು ಕೊಡ್ತಾರೆ, ನಾವು ಚೆಕ್ ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿ ಏನಂದ್ರೆ ಪ್ರಮೋಟರ್ಸ್ ಏನದ, ಪ್ರಮೋಟರ್ಸ್ ಏನೇನು ಯಾರ್ಯಾರು ಇದಾರ ಅಂತ ಇಲ್ಲಿ ಕಂಪ್ನಿ ನೋಡ್ಬೋದು. ಇಲ್ಲಿ ಏನಂತಂದ್ರೆ ಒಂದು ಕಂಪ್ನಿ ಏನಂತಂದ್ರೆ ಅನಾಲಿಸಿಸ್ ಮಾಡ್ಬೇಕು ಹೇಗೆ ಅಂತ. ಇದೆಲ್ಲ ಕಂಪ್ನಿ ಡೀಟೇಲ್ಸ್ ಆಗಿ ಓದಿದ್ರೆ ನಮ್ಗೆಲ್ಲ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಇಲ್ಲಿ ಯಾರು ಮುಂಚೆನೆ HDFC ಬ್ಯಾಂಕು, ಯೂನಿಯನ್ ಬ್ಯಾಂಕು ಇವರೆಲ್ಲನೂ ಅಂದ್ರೆ ಇವ್ರು ಏನಂತ ಆಫರ್ ಫಾರ್ ಸೇಲ್ ಇರೋಲ್ಲ, ಆಲ್ರೆಡಿ ಇನ್ವೆಸ್ಟರ್ಸ್ ಮತ್ತೆ ಶೇರ್ ಹೋಲ್ಡರ್ ಇದಾರಲ್ಲ ಇವ್ರು ಏನ್ ಮಾಡ್ತಾರ, ಸೆಲ್ ಮಾಡ್ತಾ ಇದಾರೆ ಪಬ್ಲಿಕ್ಲಿ. ಸೊ ಇವ್ರು ಸೆಲ್ ಮಾಡಿದ್ರೆ ಏನಂತ ಇವ್ರ ಅಕೌಂಟಿಗೆ ಹೋಗುತ್ತೆ. ಸೊ ಇದು ಕಂಪ್ನಿಗೆ ಹೋಗಲ್ಲ. ಹ್ಮ್ ಈ ಕೆಳಗ್ ಬಂದ್ರೆ ಇಲ್ಲಿ ನೋಡಿ, ಇದು IPO ಫೈನಾನ್ಸಿಯಲ್ ರಿಪೋರ್ಟ್ ಇದೆ. ಇನ್ನೊಂದು 2021ರಲ್ಲಿ ರೆವಿನ್ಯೂ ಎಷ್ಟಿತ್ತು. ಸೊ 500 crores ಮತ್ತೆ ಎಕ್ಸ್ಪೆನ್ಸಿವ್ ಅಂದ್ರೆ 207, ಪ್ರಾಫಿಟ್ ಎಷ್ಟು 188, ಅಸೆಟ್ ಏನಂದ್ರೆ 1500 crores. ಸೊ ಹಂಗೆ ಹೀಗೆ 2022 ಅಲ್ಲಿ ಎಷ್ಟಂದ್ರೆ ರೆವಿನ್ಯೂ ಎಷ್ಟಿತ್ತಂದ್ರೆ 821 crore, ಮತ್ತೆ ಎಕ್ಸ್ಪೆನ್ಸಿವ್ ಎಷ್ಟಿತ್ತಂದ್ರೆ 541, ಮತ್ತೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಪ್ರಾಫಿಟ್ ಎಷ್ಟಿದೆಯಪ್ಪ ಅಂದ್ರೆ 212. ಇಲ್ಲಿ ಮತ್ತೆ ಈ ಅಸೆಟ್ ಏನಂದ್ರೆ 1069 crore ಇದೆ.
ಇಲ್ಲಿ ಹಾಗೇನೆ 2000 ಅಲ್ಲಿ ಎಲ್ಲ ಇನ್ಕ್ರೀಸ್ ಆಗ್ತಾನೆ ಬರ್ತಿದೆ. ಇಲ್ಲಿ 1099, ಇಲ್ಲಿ 7 ಅಂದ್ರೆ ಎಕ್ಸ್ಪೆನ್ಸಿವ್ 789, ಇಲ್ಲಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಎಷ್ಟಿದೆ 234 ಟೋಟಲ್ ಇಲ್ಲಿ ಅಂತಂದ್ರೆ 2993 ಇದೆ CR. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಯಾರು ಇದೆ ನೋಡಿ ಎಲ್ಲಾನು ಇಲ್ಲೆಲ್ಲ ಅಪ್ಡೇಟ್ ಮಾಡ್ತಾರೆ ಇವಾಗ ಒನ್ಸ್ ನಾವು ಇದು ಮಾಡಿದ್ರೆ. ಸೊ ಎಲ್ಲಾನು ಏನ್ ಮಾಡ್ತಾರೆ ROE ಅಂತಂದ್ರೆ ರಿಟರ್ನ್ ಆನ್ ಇಕ್ವಿಟಿ, ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಎಷ್ಟು ನಮ್ಗೆ ರಿಟರ್ನ್ಸ್ ಬರುತ್ತೆ. ROC ಅಂತಂದ್ರೆ ROCE ಅಂತಂದ್ರೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಅಂತ. ಇದೆಷ್ಟು 21% ಇದೆ, ಇದು 17% ಇದೆ. ಎಬಿಟಡ ಮಾರ್ಜಿನ್ ಇದು ಅಪ್ಲೈ ಮಾಡಿಲ್ಲ. ಪ್ಯಾಟ್ ಮಾರ್ಜಿನ್ 21% ಇದೆ. ಸೊ ಡೆಪ್ ಟು ಇಕ್ವಿಟಿ ಅಂದ್ರೆ ಸಾಲ ಎಷ್ಟಿದೆ ಅಂತ ಅಪ್ಡೇಟ್ ಮಾಡ್ತಾರೆ. ಅರ್ನಿಂಗ್ ಪರ್ ಶೇರ್ ಎಷ್ಟಿದೆ ಬೇಸಿಕ್, ಇದು ಪಿ ರೇಷಿಯೋ ಎಷ್ಟಿದೆ, ಮತ್ತೆ ರಿಟರ್ನ್ ಆನ್ ನೆಟ್ವರ್ತ್ ಎಷ್ಟಿದೆ ಎಲ್ಲನೂ ಅಪ್ಡೇಟ್ ಮಾಡಿದ್ರೆ 16.43 ಇದೆ. ನೆಟ್ ಅಸೆಟ್ ವ್ಯಾಲ್ಯೂ ಎಷ್ಟಿದೆ 21 ವ್ಯಾಟ್. ಈ ತರ ಪ್ರತಿ ಒಂದು ನಾವು ಚೆಕ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಲ್ಲಿ ಯಾರ್ಯಾರು ರಿವ್ಯೂ ಮಾಡಿದಾರೆ ಅಂತ ಚೆಕ್ ಮಾಡ್ಬೋದು ನಾವು. ಇಲ್ಲಿ ಏನಂದ್ರೆ ಕಾಂಪಿಟೇಟರ್ ಯಾರಿದ್ದಾರೆ ಪರ್ ಗ್ರೂಪ್ ಅಂದ್ರೆ ಸೆಂಟ್ರಲ್ ಡಿಪೋಸಿಟರಿ ಸರ್ವಿಸ್ ಲಿಮಿಟೆಡ್ ಅಂದ್ರೆ CDSL ಅಂತ, ಇವರು ಕಾಂಪಿಟೇಟರ್ ಇದ್ದಾರೆ. EPS ಎಷ್ಟಿದೆ, ಪಿ ರೇಷಿಯೋ, ರಿಟರ್ನ್ ಆನ್ ನೆಟ್ವರ್ತ್, NAV, ಈ ಇನ್ಕಮ್ ಎಷ್ಟಿದೆ. ಸೊ ಇಲ್ಲಿ ಏನಂದ್ರೆ ಅಬ್ಜೆಕ್ಟಿವ್ ಏನಾದ್ರೂ ಇದ್ರೆ ಅಪ್ಡೇಟ್ ಮಾಡ್ತಾರೆ ಶೋನಾಗಿ. ಇಲ್ಲಿ ಯಾರ್ಯಾರು ರಿವ್ಯೂ ಮಾಡಿದಾರೋ ಒಂದೊಂದು ಕಮೆಂಟ್ ಕೊಡ್ತಾರೆ ಇಲ್ಲಿ ಕಂಪ್ನಿ ಬಗ್ಗೆ ಏನೇನು ಯಾರ್ಯಾರು ರಿವ್ಯೂ ಮಾಡಿದಾರೆ ಹೇಳಿ. ಇಲ್ಲಿ ಏನಂತಂದ್ರೆ ಕೆನರಾ ಬ್ಯಾಂಕ್ದವರು, ಮತ್ತೆ ಹೇಮಾ ಸೆಕ್ಯೂರಿಟಿ, IDBI ಕ್ಯಾಪಿಟಲ್, ಮಾರ್ವಡಿ ಸೇರ್ಸ್, ಇದೆಲ್ಲಾನು ಅವರು ಒಪಿನಿಯನ್ ಏನ್ ಮಾಡ್ತಾರೆ ಇಲ್ಲೊಂದು ಅಪ್ಡೇಟ್ ಮಾಡ್ತಾರೆ ಈ ಕಂಪ್ನಿ ಬಗ್ಗೆ ಹೇಗಿದೆ ಎಲ್ಲಾನು ರಿಸರ್ಚ್ ಮಾಡಿ. ಸೊ ಒಂದು ಅಪ್ಡೇಟ್ ಕೊಡ್ತಿರ್ತಾರೆ ನೀವು ಇಲ್ಲಿ ನೋಡ್ಬೋದು. ಲಾಸ್ಟ್ನೇದು ಏನಂದ್ರೆ ಇಷ್ಟೇನು. ಇಲ್ಲಿ ಏನಾದಂದ್ರೆ ಅದು ಕಂಪ್ನಿ ರಿಜಿಸ್ಟರ್ ಯಾರಿದ್ದಾರೆ, ಅದು ಮ್ಯಾನೇಜರ್, ಲೀಡ್ ಮ್ಯಾನೇಜರ್, ಕಂಪ್ನಿ ಡೀಟೇಲ್ಸ್, ಇಲ್ಲಿ ಕಂಪ್ನಿ ಕ್ವಶನ್ ಅಂಡ್ ಆನ್ಸರ್ಸ್ ಇದಾವೆ. ನೀವೇನಾದ್ರೂ ಕ್ವಶನ್ಸ್ ಏನ್ ಡೌಟ್ ಇತ್ತಂದ್ರೆ ಇಲ್ಲಿ ನೋಡ್ಬೋದು ನೀವು. ಇದೇ ನೋಡಿ ಈ ತರ ಅಂದ್ರೆ ನಾವು ಯಾವುದೇ ಒಂದು ಕಂಪ್ನಿ ಐ ಪಿ ಒ ಲಿಸ್ಟ್ ಆಗುತ್ತಲ್ಲ, ನಾವ್ ಯಾವ ತರ ನಾವು ಅಪ್ಲೈ ಮಾಡ್ಬೇಕು ಅನ್ನೋದು ಅಂದ್ರೆ GMP 20 ಇರ್ಬೇಕು. ಮತ್ತೆ ನಾವು ಆ ಕಂಪ್ನಿ ಬಗ್ಗೆ ಸ್ಟಡಿ ಮಾಡ್ಬೇಕು. ಇಲ್ಲೆಲ್ಲ ಕೊಟ್ಟಿರ್ತಾರೆ ಅಬೌಟ್ ಅಂದ್ರೆ ಅನಾಲಿಸಿಸ್ ಹೇಗೆ ಮಾಡೋದು, ಮತ್ತೆ ಇಲ್ಲಿ ಅದು ಫೈನಾನ್ಸಿಯಲ್ ರೇಷಿಯೋ ಹೇಗಿದೆ, ಚೆನ್ನಾಗಿದೆನಾ ಏನು, ಮತ್ತೆ ಇಲ್ಲೆಲ್ಲಾನು ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ರೇಷಿಯೋ ವ್ಯಾಲ್ಯೂಸ್, ಫಂಡಮೆಂಟಲ್ ವ್ಯಾಲ್ಯೂ ರೇಷಿಯೋ ಹೇಗಿದೆ ಕಂಪ್ನಿ ಅಂತ. ಮತ್ತೆ ಇಲ್ಲಿ ಯಾರು ಕಾಂಪಿಟೇಟರ್ ಇದ್ದಾರೆ, ಈ ಕಂಪ್ನಿಗೆ ಯಾರು ಕಾಂಪಿಟೇಟರ್ ಇದ್ದಾರೆ, ಇಲ್ಲಿ ಯಾರು ರಿವ್ಯೂ ಮಾಡಿದರೆ, ಕೆನರಾ ಬ್ಯಾಂಕ್ ರಿವ್ಯೂ ಮಾಡಿದ್ರೆ ಎಲ್ಲಾನು ಚೆಕ್ ಮಾಡ್ಬೇಕು ನಾವು. ಚೆಕ್ ಮಾಡಿದ್ಮೇಲೆ ಡಿಸೈಡ್ ಮಾಡ್ಬೇಕು. ಥ್ಯಾಂಕ್ ಯು ಫಾರ್ ಯುವರ್ ಪೇಷನ್ಸ್. ಇದು ಅಂದ್ರೆ ಒನ್ಲಿ ಲರ್ನಿಂಗ್ ಪರ್ಪಸ್ ನಾನು ಹೇಳ್ತಿರೋದು. ಥ್ಯಾಂಕ್ ಯು.